ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂದೇಶ್ ವ್ಲಾಗ್. ನಾನು ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಹಾಗೂ ಹಬ್ಬದ ದಿನ ಯಾವ ರೀತಿ ನಾವು ಹಬ್ಬ ಮಾಡಿದ್ವಿ ಅನ್ನೋದು ನೋಡಿಸ್ತಾ ಇದ್ದೀನಿ. ಮೊದಲು ಹಬ್ಬಕ್ಕೆ ನೈವೇದ್ಯಕ್ಕೆ ಇಡ್ತೀವಲ್ವ, ಅದಕ್ಕೋಸ್ಕರ ನಾವು ಕರ್ಜಿಕಾಯಿ ಮತ್ತು ರವೆ ಉಂಡೆ ಮಿಠಾಯಿ ಮಾಡ್ಕೊಂಡಿದ್ವಿ. ಅದರದ್ದು ರೆಸಿಪೀಸ್ ಏನೋ ನಾನು ಶೂಟ್ ಮಾಡಿಲ್ಲ, ಜಸ್ಟ್ ಗ್ಲಿಮ್ಸ್ ಮಾತ್ರ ಹಾಕ್ತಿದ್ದೀನಿ ಅಷ್ಟೇ ಮಾಡಿರೋದು. ಅದರ ರೆಸಿಪೀಸ್ ಯಾರಿಗಾದರೂ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದ್ರೆ ನಾನು ನೆಕ್ಸ್ಟ್ ರೆಸಿಪೀಸ್ ಕೂಡ ಆ್ಯಡ್ ಮಾಡ್ತೀನಿ. ಈಗ ಕರ್ಜಿಕಾಯಿ ಎಲ್ಲ ಹಾಕ್ಕೊಂಡು ಈ ಥರ ನೋಡ್ತಾ ಇರ್ಬೋದು. ಇದರಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನೆಕ್ಸ್ಟು ನಾನು ಕೊಬ್ಬರಿ ಮಿಠಾಯಿ ಕೂಡ ಮಾಡ್ಕೊಂಡಿದ್ದೆ. ಅದರದ್ದು ರೆಸಿಪಿ ಬಂದು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಯಾರಿಗಾದ್ರೂ ಬೇಕಿದ್ದರೆ ಅದನ್ನು ನೋಡ್ಬೋದು ನೀವು. ಪ್ರೀವಿಯಸ್ ವ್ಲಾಗಲ್ಲೇ ಇದೆ ಕೊಬ್ಬರಿ ಮಿಠಾಯಿ ರೆಸಿಪಿ. ಅದು ಕೂಡ ತುಂಬ ಈಸಿಯಾಗೆ ಮಾಡ್ಕೋಬೋದು ಮನೆಯಲ್ಲಿ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಮತ್ತು ಪೀಸಸ್ ಕೂಡ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಬಂದಿತ್ತು ಅಂತ. ಮತ್ತು ನಾನು ರವೆ ಉಂಡೆ ರೆಸಿಪಿ ಅಂದರೆ ತೆಕ್ಕೊಳ್ಳೋಕ್ಕಾಗಿಲ್ಲ, ಬಿಕಾಸ್ ನಾವು ಪ್ರೀವಿಯಸ್ ಡೇ ಅಲ್ವಾ ಮಾಡ್ಕೊತಾ ಇದ್ದು. ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಕೊತಾ ಇದ್ರಿ, ನಾನು ನಮ್ಮ ಅತ್ತೆ ಒಂದು ಈ ರೀತಿ. ಸೊ ಅವ್ರು ಮಾಡುವಾಗ ನಾನು ಬೇರೆ ಕೆಲಸ ಮಾಡ್ಕೊತಾ ಇದ್ದೆ, ಅದನ್ನು ಶೂಟ್ ಮಾಡ್ಕೊಳ್ಳೋಕ್ಕೆ ಕೂಡ ಆಗಲಿಲ್ಲ. ನಾನು ಹೊರಗಡೆ ಮಾರ್ಕೆಟಿಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ದೆ, ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ತೊಗೊಬರೋಕ್ಕೆ. ಆಮೇಲೆ ಅವರು ಕೂಡ ಫ್ಲವರ್ಸ್ ಎಲ್ಲ ತೊಗೊಬಂದರು. ಒಬ್ಬೊಬ್ಬರು ಮಾಡ್ಕೊಳ್ಳೋದ್ರಿಂದ ಎಲ್ಲ ಶೂಟ್ ಮಾಡ್ಕೊಳ್ಳೋಕೆ ಆಗಲಿಲ್ಲ. ಸೊ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯಲ್ಲಿ ನಾವು ಹಬ್ಬ ನೆಕ್ಸ್ಟ್ ಡೇ ಅಂತಂದರೆ ಪ್ರೀವಿಯಸ್ ಡೇ ನೈಟೇ ದೇವ್ರ ಸಾಮಾನೆಲ್ಲ ಉಚ್ಕೊಂಡಿದ್ದು. ಅಂದರೆ ಯಾವಾಗಲೂ ನಮ್ಮ ಅತ್ತೆ ಇದೇ ರೀತಿ ಮಾಡ್ಕೊಬರ್ತಾರೆ ಅಂದ್ಬಿಟ್ಟು ನಾವು ಕೂಡ ಇದೇ ರೀತಿ ಮಾಡ್ತಿದ್ದೀವಿ. ಥರ್ಸ್ಡೇ ನೈಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು, ಅಂದರೆ ಎಲ್ಲ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡು ತೋರಣ ಎಲ್ಲ ಆಲ್ರೆಡಿ ನಾನು ಪೋಣಿಸ್ಬಿಟ್ಟಿದ್ದೀನಿ. ಮಗು ಇರೋ ಕಾರಣ ಯಾವ ಕೆಲಸ ಆದರೆ ಆ ಕೆಲಸ ಬೇಗ ಮಾಡ್ಕೊಳ್ತಾ ಇರೋಣ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ಕೊತಾ ಇದ್ದೆ. ನೆಕ್ಸ್ಟು ಅವತ್ತು ಅವನ್ನ ಕೂಡ ತಿನ್ನಿಸಿ ಮಲಗಿಸ್ಬಿಟ್ಟು ಒಂದು 11:30 ಆಗಿತ್ತು. ಆಗ ಮತ್ತೆ ಫ್ರೆಶ್ ಅಪ್ ಎಲ್ಲ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ದೇವ್ರ ಸಾಮಾನೆಲ್ಲ ಉಜ್ಕೋತಾ ಇರೋದು. ನಮ್ಮ ಮನೇಲಿ ಹೇಗಪ್ಪ ಅಂತಂದರೆ ಆಗ ಉಜ್ಜಿಬಿಟ್ಟು ಹಾಗೆ ಅಲ್ಲಿ ದೇವ್ರ ಮನೆಯಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ಳೋದು. ಯಾವಾಗಲೂ ನಮ್ಮ ಅತ್ತೆ ದೇವ್ರ ಮನೆಯಲ್ಲೇ ಇಡ್ತಿದ್ದರಿಂದ ಇದೇ ಥರ ಮಾಡ್ಕೊಂಡು ಬಂದಿದ್ರು. ಬಟ್ ಈ ಸಲ ಸ್ವಲ್ಪ ದೊಡ್ಡದಾಗಿರೋಣ ಅಂದ್ಬಿಟ್ಟು ಆಚೆ ಇಟ್ಟಿದ್ವಿ. ಅದು ಕೂಡ ತುಂಬ ಚೆನ್ನಾಗಿತ್ತು. ನೋಡಿದ್ರೆ ನಾನು ನಿಮಗೆ ಶೇರ್ ಮಾಡ್ತೀನಿ ಯಾವ ರೀತಿ ನಾವು ಸ್ಯಾರಿ ಎಲ್ಲ ಡ್ರ್ಯಾಪ್ ಮಾಡ್ತಿದ್ವಿ ಮತ್ತು ಯಾವ ರೀತಿ ಜೋಡಿಸಿದ್ದು ಅಂತೆಲ್ಲ ನಿಮಗೂ ಕೂಡ ನೋಡಿಸ್ತೀನಿ. ದೇವ್ರ ಪಾತ್ರೆ ಅಂತಂದರೆ ನಾವು ಫಸ್ಟು ಏನು ವಿಗ್ರಹ ಇರುತ್ತಲ್ವ ಬೆಳ್ಳಿದು, ಅದನ್ನು ಒಂದು ಪ್ಲೇಟಲ್ಲಿ ತೆಗೋಬಿಟ್ಟು ಅದಕ್ಕೆ ಬಿಸಿನೀರು ಹಾಕಿ ಪ್ರಿಲ್ ಆಗಿರ್ಬೋದು ಇಲ್ಲ ಹುಣಸೆಹಣ್ಣು ರಸ ಇದೆರಡು ಹಾಕಿ ಒಂದು 20 to 30 ಸ್ವಲ್ಪ ಕಡಿಮೆ ಇರೋದ್ರಿಂದ ಒಂದು ½ an hour ಬಿಟ್ಟರೆ ಸಾಕು ನಮ್ಮ ಮನೆ ದೇವ್ರ ಸಾಮಾನಿಗೆ. ಅದು ಕೂಡ ಫುಲ್ ಜಿಡ್ಡೆಲ್ಲ ಹೋಗಿ ನೀಟಾಗಿ ಆಗುತ್ತೆ. ಅಷ್ಟರಲ್ಲಿ ನಾನು ಕೂಡ ದೇವ್ರ ಮನೆಯೆಲ್ಲ ಒರೆಸ್ಕೊಂಬಿಡೋಣ, ಅದನ್ನು ನೆನೆಸ್ಬಿಟ್ಟು ಈ ಕಡೆ ಬಂದರೆ ಅಲ್ಲ ಮತ್ತೆ ಅದೆಲ್ಲ ಉಜ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಇವಾಗ ಫೋಟೋಸ್ ಎಲ್ಲ ತೆಗೆದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು. ಅಷ್ಟರಲ್ಲಿ ಅವರು ಕೂಡ ಅಲ್ಲೆಲ್ಲ ಕ್ಲೀನ್ ಮಾಡಿಕೊಡ್ತಾರೆ. ಇಬ್ಬಿಬ್ಬರು ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗನೆ ಆಗುತ್ತೆ ಅಂತ ಹೇಳ್ಬೋದು. ಹಬ್ಬದಲ್ಲಿ ಕೆಲಸನೂ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಈ ಥರ ಎಲ್ಲ ನಾನು ಫೋಟೋಸ್ ಎಲ್ಲ ಆಚೆ ಇಟ್ಕೊಂಡ್ಬಿಟ್ಟು ಫಸ್ಟು ದೇವ್ರ ಮನೆ ಟೈಲ್ಸ್ ಆಗಿರ್ಬೋದು ಸೈಡ್ಸಲ್ಲಾಗಿರ್ಬೋದು ಅದೆಲ್ಲ ಉಜ್ಕೊಂಡ್ಬಿಟ್ಟು ನಂತರ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ಕೊತೀನಿ. ಒಳಗಡೆನೇ ಮಾಡಿಕೊಂಡ್ರೆ ಒರೆಸಿರ್ತೀವಿ ಮತ್ತೆ ಗಲೀಜಾಗುತ್ತಲ್ವ, ಅದಕ್ಕೋಸ್ಕರ ಈ ರೀತಿ ಮಾಡ್ಕೊತಾ ಇದ್ದೀನಿ ನಾನು ಕೂಡ. ಈಗ ಚಿಕ್ಕದು ಈ ರೀತಿ ಇರುತ್ತಲ್ವ, ಒಂದು ಮರ ಪರ್ಕೆ ಏನಿರುತ್ತೆ ಅದಕ್ಕೆ ಅಂದರೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಂತಲೇ ನಾನು ಸಪ್ರೇಟಾಗಿ ಈ ಥರ ಇಟ್ಕೊಂಬಿಟ್ಟಿರ್ತೀನಿ. ಅದನ್ನು ಬೇರೆದಕ್ಕೆ ಏನಕ್ಕೂ ಯೂಸ್ ಮಾಡೋದಿಲ್ಲ. ಫುಲ್ ಇದು ಧೂಳೆಲ್ಲ ಇರುತ್ತೆ ಆ ಕಡೆ ಎಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇದನ್ನೆಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ಆಲ್ರೆಡಿ 1 o'clock 1:30 ಆಗೋಗುತ್ತೆ. ಇದು ಕೆಲಸ ಮುಗಿಸ್ಕೊಳ್ಳೋಷ್ಟೊತ್ತಿಗೆ ಹಾಗೆ ಮುಗಿಸ್ಕೊಂಡು ಮತ್ತು ಅರ್ಲಿ ಮಾರ್ನಿಂಗ್ ಹಾಗೆ ಸ್ವಲ್ಪ ಹೊತ್ತು ನಾನು ಮಲಗಿಬಿಟ್ಟಿದ್ದೆ. 2 o'clock to 4 o'clock ನಾನು ನಿದ್ದೆ ಮಾಡಿದ್ದೆ. ಬಟ್ ಅವ್ರು ಮಾಡ್ಕೊತಾನೆ ಇದ್ರು, ಅವ್ರು ನೈಟ್ ಫುಲ್ ನಿದ್ದೆನೇ ಮಾಡಿರಲಿಲ್ಲ. ಈ ರೀತಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಫೋಟೋಸ್ ಕೂಡ ಅಷ್ಟೇ ನಾನು ಒಂದು ಬಟ್ಲಲ್ಲಿ ನೀರೆಲ್ಲ ಇಟ್ಕೊಂಡು ಫೋಟೋಸ್ನ ಒಂದು ಸಲ ಒರೆಸ್ಕೊಂಡ್ಬಿಟ್ಟು ಮತ್ತು ಇನ್ನೊಂದು ಸಲ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ಅದು ಕೂಡ ಬೇಗ ಆಗುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ಕೊತಾ ಇದ್ದೀನಿ. ಅದು ಎಲ್ಲ ಒರೆಸ್ಕೊಂಡ್ಬಿಟ್ಟು ಅದಕ್ಕೆ ವಿಭೂತಿ ಕುಂಕುಮ ಎಲ್ಲ ಇಟ್ಟು ಎಲ್ಲ ಜೋಡಿಸ್ಕೊಳ್ಳೋಷ್ಟೊತ್ತಿಗೆ ಮಾರ್ನಿಂಗ್ ಒಂದು
2 o'clock ಆಗಿತ್ತು. ಆವಾಗ ಮಲ್ಕೊಂಡ್ಬಿಟ್ಟೆ ನಾನು. ಮಲಗಿ ಮತ್ತೆ 4:30ಗೆ ಫ್ರೆಶ್ ಅಪ್ ಆಗಿ ಈಗ ಎಲ್ಲ ನೋಡ್ಬೋದು ಬ್ಯಾಕ್ ಡ್ರಾಪ್ ಎಲ್ಲ ಮತ್ತೆ ಆಲ್ರೆಡಿ ಹಾಕಿಬಿಟ್ಟಿದ್ರು. ನಾವಿವಾಗ ದೇವ್ರಿಗೆ ಏನಿರುತ್ತೆ ಕಳಶ ಅದನ್ನು ಜೋಡಿಸ್ಕೊತಾ ಇದ್ದೀವಿ. ನನಗೆ ಸ್ಯಾರಿ ಡ್ರಾಪಿಂಗ್ ಅಷ್ಟೊಂದು ಬರಲ್ಲ. ಮುಂಚೆಯಿಂದ ನಾವು ಈ ರೀತಿ ಇಡ್ತಿರಲಿಲ್ಲ ಮದುವೆಗೆ ಮುಂಚೆ. ಸೊ ಈಗ ರೂಢಿ ಮಾಡ್ಕೊತಾ ಇರೋದು, ಕಲ್ತ್ಕೋಬೇಕು ನಾನು. ಅವರು ನಮ್ಮ ಅಕ್ಕ ಬಂದು ಅವ್ರಿಗೆ ಗೊತ್ತಿರುತ್ತೆ. ಸೊ ಅವ್ರು ಹೇಳ್ಕೊಡ್ತಿದ್ರು, ಈ ರೀತಿ ಫೋಲ್ಡ್ ಮಾಡ್ಕೊ, ಈ ರೀತಿ ಇಡು ಅಂತೆಲ್ಲ ಹೇಳ್ತಿದ್ರು. ನಾನು ಕೂಡ ಯೂಟ್ಯೂಬಲ್ಸಲ್ಲಿ ತುಂಬ ಜನ ಹೇಳ್ಕೊಟ್ಟಿರೋದಿದೆ. ಬಟ್ ಅದೇನಪ್ಪ ಅಂದರೆ ಮುಂಚೆನೇ ನಾವು ಟ್ರೈ ಮಾಡಿ ಎಲ್ಲ ಮಾಡಿರಬೇಕು. ಸೊ ಆಗ ಬರುತ್ತೆ. ಬಟ್ ನನಗೆ ಮಗು ಇರೋದ್ರಿಂದ ನಾನು ಬೇರೆ ಕೆಲಸ ಎಲ್ಲ ಮಾಡ್ಕೊತಾ ಇದ್ನಲ್ವ, ಅಷ್ಟು ಇಂಟ್ರೆಸ್ಟ್ ತೋರ್ಸೋಕ್ಕಾಗಲಿಲ್ಲ. ಸೊ ನಾನು ಅವ್ರಿಗೆ ಹೇಳ್ತಿದ್ದೆ, ನೆಕ್ಸ್ಟ್ ಇಯರ್ ಎಷ್ಟೊತ್ತಿಗೆ ನಾನೇ ಕಲ್ತ್ಕೊಂಡಿರ್ತೀನಿ, ನಾನೇ ಮಾಡ್ತಾಯಿರ್ತೀನಿ ಅಂತ. ಇಲ್ಲಿ ನನ್ನ ಮಗ ಕೂಡ ಅಷ್ಟೊತ್ತಿಗೆ ಎದ್ಬಿಟ್ಟ. 5 o'clockಗೆ ನಾನು ಎದ್ದಿದ ತಕ್ಷಣ ಅವನು ಎದ್ಬಿಟ್ಟ. ಅವನನ್ನು ಮತ್ತೆ ನೋಡ್ಕೊಂಡು ಆಡಿಸ್ಕೊಂಡಿದ್ರು. ಒಂದು 6 o'clockವರೆಗೂ ಸುಮ್ಮನೆ ಇದ್ದ. ಆಮೇಲೆ ತುಂಬ ಕ್ರ್ಯಾಂಕಿ ಥರ ಹಾಡ್ತಿದ್ದ ಅವನು. ಸೊ ನಾನು ಆಮೇಲೆ ಅದೇನಿರುತ್ತೆ ಮಿಕ್ಕಿದ್ದೆಲ್ಲ ಜೋಡಿಸ್ತೀವಲ್ಲ, ಅದ್ರದ್ದು ವೀಡಿಯೋಸ್ ಕೂಡ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಅವನದು ಟ್ರೈಪೋಡ್ ಬೇಕು ಅಂತ ತುಂಬ ಗಲಾಟೆ ಮಾಡ್ತಿದ್ದ ಸ್ಟ್ಯಾಂಡು. ಸೊ ಅವನಿಗೆ ಎತ್ಕೊಂಡ್ಬಿಟ್ಟಿದ್ದ. ಅದನ್ನು ವೀಡಿಯೋನೂ ಮಾಡ್ಕೊಳ್ಳೋಕ್ಕಾಗಿಲ್ಲ. ಶೂಟ್ ಮಾಡ್ಕೊಳ್ಳೋಣ ಅನ್ನೋದಾದ್ರೆ ಎಲ್ಲರೂ ಅವ್ರವರು ಒಂದೊಂದು ಕೆಲಸದಲ್ಲೇ ಬ್ಯುಸಿ ಆಗಿಬಿಟ್ಟಿದ್ವಿ. ಸೊ ಶೂಟ್ ಮಾಡ್ಕೊಳ್ಳೋಕೆ ಅದು ಕೂಡ ಸರಿಯಾಗಿರೋ ಆ್ಯಂಗಲಲ್ಲಿ ಆಗಲೇ ಇಲ್ಲ. ನಾನು ಇವಾಗ ನೋಡ್ತಾ ಇದ್ದೀನಿ ಎಡಿಟ್ ಮಾಡುವಾಗ, ಅಯ್ಯೋ ಸರಿಯಾಗಿ ಆಗಲಿಲ್ವಲ್ಲ. ಆದರೂ ನಿಮ್ಮ ಹತ್ರ ಶೇರ್ ಮಾಡೋಣ ಒಂದು ಗ್ಲಿಮ್ಸ್ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ಅಷ್ಟೇ. ಈ ರೀತಿ ನಾವು ಯಾವ ರೀತಿ ಮಾಡ್ಕೊತಾ ಇದ್ವಿ ಅಂದ್ಬಿಟ್ಟೆಲ್ಲ. ಮತ್ತು ಅವ್ರ ಅಪ್ಪ ಜೊತೆ ಸ್ವಲ್ಪ ಹೊತ್ತು ಹೋಗಿದ್ದ. ಆದರೂ ಅವನು ಸಮಾಧಾನನೇ ಆಗಲಿಲ್ಲ. ಫುಲ್ಲು ನಿದ್ದೆ ಬೇರೆ ನೈಟ್ ಸರಿಯಾಗಿ ಮಾಡಿರಲಿಲ್ವಲ್ಲ. ಸೊ ತುಂಬಾ ಗಲಾಟೆ ಮಾಡ್ತಿದ್ದ. ಅವರು ಅಲ್ಲೆಲ್ಲ ಸ್ಯಾರಿ ಎಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ ನಾನು ಈ ಕಡೆ ಸ್ವಲ್ಪ ಸ್ವೀಟ್ಸ್ ಆಗಿರ್ಬೋದು, ಮತ್ತು ಲಕ್ಷ್ಮಿ ಎಲ್ಲ ಜೋಡಿಸೋದು ಯಾವುದ್ರ ಪಕ್ಕ ಯಾವುದು, ಮತ್ತು ಹಣ್ಣುಗಳು ಇದೆಲ್ಲ ಪ್ಲೇಟ್ಸ್ಗೆಲ್ಲ ಇಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅದು ಕೂಡ ರೆಡಿ ಆಗಿತ್ತು. ಎಲ್ಲ ಫಸ್ಟೇ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡು ಬಿಡೋದ್ರಿಂದ ಸ್ವಲ್ಪ ಬೇಗನೆ ಆಗುತ್ತೆ ಅಂತ ಹೇಳ್ಬೋದು. ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಕೊಳ್ಳೋದ್ರಿಂದ ತುಂಬ ಬೇಗ ಆಗುತ್ತೆ ಅಂದ್ಬಿಟ್ಟು ನಾವು ಆ ರೀತಿ ಮಾಡ್ಕೊತಾ ಇದ್ವಿ. ಸ್ವಲ್ಪ ಅಂದರೆ ಸ್ಯಾರಿ ಉಡ್ಸೋದೇ ಸ್ವಲ್ಪ ಲೇಟ್, ಅಂದರೆ 1 hour 1.5 hour ತೊಗೊಂಡ್ಬಿಡುತ್ತೆ ಈ ಸ್ಯಾರಿ ಉಡ್ಸೋದಕ್ಕೆ ಟೈಮು. ಬೇರೆ ಎಲ್ಲ ಬೇಗನೆ ಇಟ್ಕೊಂಡು ಬಿಡ್ಬೋದು. ಅಷ್ಟೊತ್ತಿಗೆ ನಾವು ಮತ್ತೆ ಕೂಡ ಇಲ್ಲಿ ನೋಡ್ತಿರ್ಬೋದು ದೀಪಸ್ ಕಂಬಗಳಾಗಿರ್ಬೋದು ಇದೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ರು. ಅದನ್ನು ಜಸ್ಟ್ ಅಲ್ಲಿ ಎತ್ಕೊಂಡೋಗಿ ಜೋಡಿಸೋದು ಅಷ್ಟೇ ನಾವು. ನನ್ನ ಮಗದು ಡ್ರೆಸ್ ಎಲ್ಲ ತಂದಿದ್ರು, ಅದನ್ನು ಕೂಡ ನೋಡ್ತಿದ್ವಿ. ಎಲ್ಲ ಆಯಿತು. ಆಮೇಲೆ ಹಬ್ಬದ ಅಡುಗೆ ಕೂಡ ನಮ್ಮದು ಪೂಜೆ ಆಗೋಷ್ಟೊತ್ತಿಗೆ ಒಂದು 7 o'clock 8 o'clock ಆಗಿತ್ತು. ಯಾವಾಗಲೂ 6:30ಗೆ ಮಾಡಿಬಿಡ್ತಿದ್ವಿ. ಬಟ್ ಈ ಸಲ ಇವನು ತುಂಬಾ ಕ್ರ್ಯಾಂಕಿಯಾಗಿ ಆಡ್ತಿದ್ದ ಅಂದ್ಬಿಟ್ಟು ಸ್ವಲ್ಪ ಲೇಟೇ ಆಯಿತು ನಮಗೂ ಕೂಡ ಮಾಡೋದು. ಅವ್ನಿಗೆ ಯಾರ ಹತ್ರ ಏನೂ ಹಾಕ್ಸ್ಕೊಳ್ಳಲ್ಲ, ನಾನೇ ಮಾಡಬೇಕು ಅನ್ನೋದೆಲ್ಲ ಮಾಡ್ತಾಯಿದ್ದ. ಅದಕ್ಕೋಸ್ಕರ ಎಲ್ಲ ಮಾಡಿ ನಾವು ಮಾಡೋಷ್ಟೊತ್ತಿಗೆ ಲೇಟ್ ಆಗೋಯ್ತು. ಅಲ್ಲಿರೋದೆಲ್ಲ ಬೇಕು ಅಂತಲೇ ಗಲಾಟೆ ಮಾಡ್ತಾನೆ. ಮಕ್ಕಳಿರೋ ಹತ್ರ ಅಂತೂ ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಅಂದರೆ ಎಷ್ಟು ಜನ ಇದ್ದರೂ ಕೆಲಸ ಇದ್ದೇ ಇರುತ್ತೆ. ಸೊ ನಾನು ಕೂಡ ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ನೋಡೋಣ ನಾವು ಯಾವ ರೀತಿ ಪೂಜೆ ಎಲ್ಲ ಮುಗಿಸ್ಕೊಂಡು. ಮತ್ತು ಅಡುಗೆ ವೀಡಿಯೋಸ್ ಕೂಡ ನಾನು ಮಾಡ್ಕೊಳಕ್ಕಾಗಲಿಲ್ಲ. ಬಿಕಾಸ್ ಯಾರ್ಯಾರ ಮನೇಲಿ ಈ ರೀತಿ ಎಲ್ಲ ಕೂರಿಸಿ ಇವಾಗ ತುಂಬ ಜನನೇ ಈ ರೀತಿ ಮಾಡ್ತಾರೆ. ಬಟ್ ನಾವು ಮುಂಚೆ ಒಂದು ಫೋಟೋ ಇಟ್ಟು ಕೂಡ ಮಾಡೋರು ತುಂಬ ಜನನೇ ಇದ್ದಾರೆ. ನೋಡ್ತಾ ಇರ್ಬೋದು ನಮ್ಮನೆ ಒಂದು ಮುದ್ದು ಲಕ್ಷ್ಮಿ ರೆಡಿ ಆಗಿದೆ. ಯಾವ ರೀತಿ ರೆಡಿ ಮಾಡಿದ್ದೀವಿ, ಯಾವ ರೀತಿ ಕಾಣಿಸ್ತಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗೂ ಕೂಡ ಖುಷಿ ಆಗುತ್ತೆ. ನನ್ನ ಮಗಗೂ ಕೂಡ ಫ್ರೆಶ್ ಅಪ್ ಎಲ್ಲ ಮಾಡಿ ಸ್ನಾನ ಎಲ್ಲ ಮಾಡಿಸಿ ಅವನನ್ನು ಕೂಡ ರೆಡಿ ಮಾಡಿದೆ ಪೂಜೆಗೆ. ಈ ರೀತಿ ಎಲ್ಲ ರೆಡಿ ಮಾಡಿ ನಾನು ಕೂಡ ರೆಡಿಯಾಗಿ ಬಂದೆ. ದೀಪ ಎಲ್ಲ ಹಚ್ಚಿ ನಮ್ಮ ಮನೇಲಿ ಏನಪ್ಪ ಅಂತಂದರೆ ನಾವು ದೀಪ ಹಚ್ಚಿ ಮತ್ತು ಹಸ್ಬೆಂಡ್ ಮತ್ತು ವೈಫ್ ಏನಿರ್ತಾರೆ ಅವರಿಬ್ಬರೂ ಸೇರಿನೇ ಪೂಜೆ ಅಂದರೆ ಇದೇನಕ್ಕೆ ಹೇಳ್ತಿದ್ದೀನಿ ಅಂತಂದರೆ ಸುಮಾರಪ್ಪ ಜನ ಮನೆಯಲ್ಲಿ ಅಂದರೆ ಒಬ್ಬೊಬ್ಬರ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಅಂತಂದರೆ ಬರೀ ವುಮೆನ್ಸ್ ಮಾತ್ರ ಮಾಡಬೇಕು ಅಂತಾರೆ. ಬಟ್ ನಮ್ಮ ಮನೆಯಲ್ಲಿ ಯಾವುದೇ ಹಬ್ಬ ಆಗಿರ್ಬೋದು ಇಲ್ಲ ಏನೇ ಆಗಿರ್ಬೋದು ಇಬ್ಬರೂ ಮಾಡಿದ್ರೆ ಒಳ್ಳೆಯದು ಅಂತ ನಾವು ಯಾವಾಗಲೂ ಹಬ್ಬ ಮಾತ್ರ ಇದೇ ರೀತಿಯೇ ಮಾಡೋದು. ಅಂದರೆ ಮಂಗಳಾರತಿ ಆಗಿರ್ಬೋದು, ಕಾಯಿ ಒಡೆಯೋದಾಗಿರ್ಬೋದು, ಇದೆಲ್ಲ ಮನೆ ಒಂದು ಅಂದರೆ ಗಂಡಸರು ಏನಂತಾರೆ ಅವರೇ ಮಾಡ್ಕೊಳ್ಳೋದು. ಸೊ ನಾನು ದೀಪ ಎಲ್ಲ ಹಚ್ಚಿದ್ಮೇಲೆ ನನ್ನ ಹಸ್ಬೆಂಡ್ ಬಂದು ಕಡ್ಡಿ ಎಲ್ಲ ಹಚ್ಚಿ, ನನ್ನ ಮಗ ನೋಡ್ತಾ ಇರ್ಬೋದು ಗಂಟೆ, ಅವನಿಗೆ ತುಂಬ ಇಷ್ಟ ಗಂಟೆ ಆಡಿಸೋದು ಅಂತಂದರೆ. ಸೊ ಅವ್ನು ಗಂಟೆ ಆಡಿಸ್ಕೊಂಡು
ಆಟ ಆಡ್ಕೊಂಡಿದ್ದ. ಅವ್ರ ಅಪ್ಪ ಕೂಡ ಟಿಫನ್ ಮಾಡಿಸ್ಕೊಂಬಂದಿದ್ರು ಅವ್ನಿಗೆ ಅಷ್ಟೊತ್ತಿಗೆ. ಸ್ವಲ್ಪ ಸಮಾಧಾನ ಆಗಿದ್ದ ಅಂತಲೇ ಹೇಳ್ಬೋದು ಅಷ್ಟೊತ್ತಿಗೆ. ಎಲ್ಲ ರೆಡಿ ಮಾಡಿ ಫಸ್ಟು ಯಾವುದೇ ಹಬ್ಬ ಮಾಡಲಿ ಏನೇ ಮಾಡಲಿ ನಾವು ಒಂದು ಶುಭ ಕಾರ್ಯ ಮಾಡ್ತಿದ್ದೀವಿ ಅಂತಂದರೆ ಗಣೇಶನ ಪ್ರತಿಷ್ಠಾಪನೆ ಮಾಡ್ತೀವಿ. ನಮ್ಮ ಮನೆಯಲ್ಲಿ ಅದೇ ರೀತಿ ಬಂದಿರೋದು. ನೀವು ಕೂಡ ಅಷ್ಟೇ ಯಾವುದೇ ಒಂದು ನಿರ್ವಿಘ್ನವಾಗಿ ನಮ್ಮ ಒಂದು ಜೀವನ ನಡೆಸ್ಕೊಂಡು ಹೋಗಲಿ ಅಂದ್ಬಿಟ್ಟು ಒಂದು ಪುಟ್ಟ ಬೆಳ್ಳಿದಾಗಲಿ ನಿಮ್ಮ ಮನೇಲಿ ಯಾವುದಾದ್ರೂ ಆಗಲಿ, ತಾಮ್ರದ್ದಾಗಲಿ ಯಾವುದೇ ಇರಲಿ, ಗಣೇಶನ ಪ್ರತಿಷ್ಠಾಪನೆ ಮಾಡಿ. ಇಲ್ಲ ಅಂತಂದರೆ ಏನಪ್ಪ ಅಂತಂದರೆ ಸಗಣಿ ಅಂದರೆ ಅದನ್ನು ನಾವು ಪಿಳ್ಳೆರಾಯ ಅಂತ ಹೇಳ್ತೀವಿ, ಅದು ಕೂಡ ನೀವು ಇಡ್ಬೋದು. ಗಣೇಶ ವಿಗ್ರಹ ಇಲ್ಲ ಅಂತಂದರೆ ಫಸ್ಟು ಗಣೇಶನಿಗೆ ಪೂಜೆ ಮಾಡಿ ನಂತರ ನಾವು ಲಕ್ಷ್ಮಿಗೆ ಪೂಜೆ ಮಾಡೋದು. ಬಿಕಾಸ್ ಅದು ಹಾಗೆ ಅಲ್ವ, ನಾವು ಇಲ್ಲೇ ಅಲ್ಲ ಯಾವುದೇ ಒಂದು ಟೆಂಪಲ್ಗೆ ಹೋಗ್ಬೋದು, ಎಲ್ಲೇ ಹೋಗ್ಬೋದು, ನಾವು ಹೋಮ ಮಾಡಿಸುವಾಗಾಗಿರ್ಬೋದು, ಏನೇ ಮಾಡಿದ್ರು ಫಸ್ಟು ಗಣೇಶನ ಪ್ರಾರ್ಥನೆ ಮಾಡಿನೇ ನೆಕ್ಸ್ಟು ಬೇರೆದು ಮಾಡೋತಾರೆ ಅಂತ ಹೇಳ್ತೀವಿ. ಸೊ ಈಗ ನಾನು ಕೂಡ ಗಣೇಶನಿಗೆಲ್ಲ ಕುಂಕುಮಾರ್ಚನೆ ಅದು ಎಲ್ಲ ಮುಗಿಸ್ಕೊಂಡೆ. ನನ್ನ ಹಸ್ಬೆಂಡ್ ಕೂಡ ಅಷ್ಟೊತ್ತಿಗೆ ಬಂದು ಈ ಥರ ಕಡ್ಡಿಯಲ್ಲೆಲ್ಲ ಪೂಜೆ ಮಾಡಿ, ನಾವು ಆರತಿ ಎಲ್ಲ ಮಾಡಿ ಕಾಯೆಲ್ಲ ಒಡೆದು ಎಲ್ಲ ಪೂಜೆ ಮುಗಿಸ್ಕೊಂಡು ಆಗೋಷ್ಟೊತ್ತಿಗೆ 10 o'clock ಮುಗೀತು. ನಂತರ ಎಲ್ಲ ಹಬ್ಬ ಎಲ್ಲ ಚೆನ್ನಾಗೇ ಆಯಿತು ಅಂತ ಹೇಳ್ಬೋದು. ಎಲ್ಲರ ಮನೇಲೂ ಹ್ಯಾಪಿ ವರಮಹಾಲಕ್ಷ್ಮಿ ಅಂತ ಹೇಳ್ತೀನಿ. ಬಿಲೇಟೆಡ್, ಬಿಕಾಸ್ ನಾನು ಅವತ್ತು ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ತುಂಬಾ ಬ್ಯುಸಿ ಇದ್ದೆ ಅಲ್ವಾ. ಅದಕ್ಕೋಸ್ಕರ ನಾನು ಲೇಟಾಗಿ ಪೋಸ್ಟ್ ಮಾಡ್ತಾ ಇರೋದ್ರಿಂದ ಲೇಟಾಗೆ ವಿಶ್ ಮಾಡ್ತಿದ್ದೀನಿ. ನಾನು ಅವತ್ತು ಜಸ್ಟ್ ಒಂದು ರೀಲ್ನ ಅಪ್ಲೋಡ್ ಮಾಡಿದ್ದೆ ಅಷ್ಟೇ. ತುಂಬಾ ಕೆಲಸ ಇದ್ದಿದ್ದರಿಂದ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ವಿಡಿಯೋ. ಈಗ ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊಸ್ಲಿಗಾಗಿರ್ಬೋದು, ಮತ್ತು ಅಲ್ಲಿ ಇದಿಟ್ಟಿರ್ತೀವಿ ತುಳಸಿಗಾಗಿರ್ಬೋದು, ಸೂರ್ಯನಿಗಾಗಲಿ ನಾವು ಪ್ರತಿದಿನ ಅಷ್ಟೇ ಪೂಜೆ ಮಾಡಿದ್ದಾದಮೇಲೆ ಸೂರ್ಯನಿಗೆ ಕೂಡ ಒಂದು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ನಾನು ಪ್ರತಿ ದಿವಸ ಸೂರ್ಯನಿಗೂ ಕೂಡ ಒಂದು ನಮಸ್ಕಾರ ಮಾಡಿ ನೆಕ್ಸ್ಟು ಬೇರೆ ಕೆಲಸ ಮಾಡ್ತೀನಿ. ಎದ್ದಿದ ತಕ್ಷಣ ಕೂಡ ನೀವು ಸೂರ್ಯ ನಮಸ್ಕಾರ ಮಾಡಿದ್ರೆ ಒಳ್ಳೆಯದು. ನೋಡ್ತಾ ಇರ್ಬೋದು ನನ್ನ ಮಗ ಅಲ್ಲಿ ನಮಸ್ಕಾರ ಮಾಡ್ತಾಯಿದ್ದಾನೆ. ಅವನಿಗೆ ದೇವ್ರನ್ನ ನೋಡಿದ ತಕ್ಷಣ ಕೈ ಮುಗಿದು ಮಂಗಳಾರತಿ ಎಲ್ಲ ತಗೋತಾ ಇದ್ದಾನೆ. ಈ ಮಕ್ಕಳೇ ಹಾಗಲ್ವ, ಒಂದೊಂದು ಸಲ ತುಂಬ ಮುದ್ದು ಅನಿಸುತ್ತೆ ಅವ್ರು ಮಾಡೋದು. ಒಂದೊಂದು ಸಲ ಅಷ್ಟೇ ಏನಂತಾರೆ ಕೋಪ ಬರುತ್ತೆ ಅಂತಲೇ ಹೇಳ್ಬೋದು ಕೆಲಸ ಇರುವಾಗ. ಈಗ ನೈವೇದ್ಯಕ್ಕೆ ಹೆಸರುಬೇಳೆ ಪಾನಕ ಆಗಿರ್ಬೋದು, ಹಾಲಾಗಿರ್ಬೋದು ಎಲ್ಲ ಇಟ್ಟು ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ರಿ. ಈಗ ಮಂಗಳಾರತಿ ಎಲ್ಲ ಮಾಡಿ ಕಾಯೆಲ್ಲ ಒಡೆದು ನಾವು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಅಷ್ಟೊತ್ತಿಗೆ ನಮ್ಮ ಅತ್ತೆ ಕೂಡ ಒಬ್ಬಟ್ಟಿಗೆಲ್ಲ ಸ್ವಲ್ಪ ರೆಡಿ ಮಾಡ್ಕೊತಿದ್ರು. ಅಂದರೆ ನೈವೇದ್ಯಕ್ಕೆ ಒಬ್ಬಟ್ಟು ಮಾಡಿ ಇಟ್ಬಿಟ್ಟು ಪೂಜೆ ಮಾಡೋಕ್ಕೆ ಅಂತಂದರೆ ಸ್ವಲ್ಪ ಟೈಮ್ ಆಗುತ್ತೆ ಅಂದ್ಬಿಟ್ಟು ಫಸ್ಟು ಪೂಜೆ ಮಾಡ್ಕೊಂಬಿಟ್ವಿ. ಬಿಕಾಸ್ ಮತ್ತೆ ರಾವ್ ಕಾಲ ಎಲ್ಲ 10:30ಗೆ ಬರುತ್ತೆ ಅಂತ ಹೇಳ್ತಿದ್ರಲ್ವ, ಅದಕ್ಕೋಸ್ಕರ ಫಸ್ಟು ಪೂಜೆ ಮಾಡ್ಕೊಂಡು ಬಿಡೋಣ ಅಂತ ಸುಮ್ಮನೆ ಹೆಸರುಬೇಳೆ ಪಾನಕ ಈ ರೀತಿ ನೈವೇದ್ಯಕ್ಕೆ ಇಟ್ಬಿಟ್ಟು ನಾವು ಕೂಡ ಪೂಜೆ ಮುಗಿಸ್ಕೊಂಡು ಆನಂತರ ಒಬ್ಬಟ್ಟೆಲ್ಲ ಮಾಡಿ ದೇವರಿಗೆ ಇಟ್ವಿ. ನೀವೆಲ್ಲ ಯಾವ ರೀತಿ ಹಬ್ಬ ಮಾಡಿದ್ರಿ ಅಂತ ನಮಗೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಗಿಸ್ಕೊಂಡು ಹಾಗೆ ಅಡುಗೆ ಎಲ್ಲ ರೆಡಿ ಇತ್ತು. ನಾವು ಹಬ್ಬದ ಊಟ ಅಂತ ಕೋಸಂಬರಿ, ಬೀನ್ಸ್ ಪಲ್ಯ, ಪುಳಿಯೋಗರೆ ಮತ್ತು ಅನ್ನ ರಸಮ್, ಅನ್ನ ಹುಳಿ, ಒಬ್ಬಟ್ಟು. ಇದು ಒಬ್ಬಟ್ಟು ಅಂದರೆ ಹಬ್ಬದ ಊಟನೇ ಈ ರೀತಿ ಇರುತ್ತೆ ಅಲ್ವಾ. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಎಲ್ಲ ರೆಸ್ಟ್ ಮಾಡಿ ಈವ್ನಿಂಗ್ ಈ ರೀತಿ ದೇವರಿಗೆ ಮತ್ತೆ ಆರತಿ ಎಲ್ಲ ಮಾಡಿ ಅರ್ಶಿನ ಕುಂಕುಮಕ್ಕೆ ಸ್ವಲ್ಪ ಆ ಕಡೆ ಮನೆ ಪಕ್ಕದಲ್ಲಿರೋರನ್ನ ಸ್ವಲ್ಪ ಜನನ ಎಲ್ಲ ಕರೆದು, ಇದು ವರಮಹಾಲಕ್ಷ್ಮಿ ಹಬ್ಬದ್ದು ಒಂದು ಸಡಗರನೇ ಅಂತ ಹೇಳ್ಬೋದು. ಅಂದರೆ ಒಂದು ಸಾಯಂಕಾಲ ಏನಿರುತ್ತೆ ಎಲ್ಲರ ಮನೆಗೂ ಹೋಗಿ ಅರ್ಶಿನ ಕುಂಕುಮ ತಗೊಂಡು ಬರ್ತೀವಲ್ಲ, ಏನೋ ಈ ಸುಮಂಗಲಿಯರಿಗೆ ಆ ರೀತಿ ಹೋಗಿ ಒಂದು 5 ಜನ ಇಲ್ಲ 9 ಜನ ಮನೆಗೆ ನಾವು ಹೋಗಿ ಕರೆದು, ಇಲ್ಲ ಅವರು ಬಂದು ಕುಂಕುಮ ಎಲ್ಲ ತೊಗೊಂಡ್ರೆ ಒಳ್ಳೆಯದು ಅಂದ್ಬಿಟ್ಟು ಈ ರೀತಿ ಮುಂಚೆಯಿಂದ ಬಂದಿದೆ. ನಾವು ಕೂಡ ಅದೇ ರೀತಿ ನಡೆಸ್ಕೊಂಡು ಹೋದ್ವಿ. ಈ ರೀತಿ ಆಗಿತ್ತು ನಮ್ಮ ಒಂದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್. ಬಿಲೇಟೆಡ್ ಹ್ಯಾಪಿ ವರಮಹಾಲಕ್ಷ್ಮಿ ಅಂತ ಹೇಳ್ತೀನಿ, ಬಿಕಾಸ್ ಅವತ್ತು ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ ನಾನು. ಸೊ ಇದೇ ರೀತಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನೆ ಒಂದು ಪುಟ್ಟ ಮುದ್ದು ಮಹಾಲಕ್ಷ್ಮಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.